ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ರಾಜ್ಯಾಧ್ಯಕ್ಷರಾದ ಬಿಆರ್ ಮುನಿರಾಜ್ ರವರು ಇಂದು ಫ್ರೀಡಂ ಪಾರ್ಕಿನಲ್ಲಿ ಸಂತ ಜೇಮ್ಸ್ ಶಾಲೆಯಲ್ಲಿ ಕೆ ಮಂಜುಳಾರವರನ್ನು ಏಕಾಏಕಿ ಶಿಕ್ಷಣ ಇಲಾಖೆಯ ಕಾನೂನನ್ನು ಉಲ್ಲಂಘಿಸಿರುವ ವಿರುದ್ಧ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ತಮಟೆ ಚಳುವಳಿ. ಎಲ್ಲರಿಗೂ ಜೈ ಭೀಮ್ ಬಂಧುಗಳೇ, ಇವತ್ತು ನಾವು ಹೋರಾಟ ನಂಬ್ಕೊಂಡಿದೀವಿ. ತಾತ್ಕಾಲಿಕವಾಗಿ ಹೋರಾಟವನ್ನ ಹಿಂಪಡೆದು ಒಂದು ಮನವಿ ಮೂಲಕ ಪತ್ರಿಕಾಗೋಷ್ಠಿಯನ್ನು ಕರೆದು ನಾನು ಇವತ್ತು ಮನವಿ ಸಲ್ಲಿಸ್ತಾ ಇದ್ದೀನಿ. ಈ ಹೋರಾಟ ಮಾಡೋದಕ್ಕೆ ವಿಚಾರ ಏನಂದ್ರೆ, ಯಲಹಂಕದಲ್ಲಿ ಒಂದು ಟೀಚರ್ ಆಗಿರೋಂಥ ಒಬ್ಬ ಲಕ್ಷ್ಮೀಬಾಯಿಯವರು ಕಾನೂನು ಬಾಹಿರವಾಗಿ ಶಿಕ್ಷಣ ಇಲಾಖೆ ಕಾಯ್ದೆಗಳನ್ನು ಉಲ್ಲಂಘನೆ ಮಾಡಿ ವರ್ಗಾವಣೆ ಆಗಿದ್ರು ಸಹ ಅವ್ರಿಗೆ ತಿರ್ಗಾ ಪುನಃ ಆಯಮ್ನೆ ಅಲ್ಲೋ ಕುತ್ಕೊಂಡು ಗಲಾಟೆ ಮಾಡ್ಕೊಂಡು ಎಲ್ಲ ಕುತ್ಕೊಂತ ಇದ್ಲು. ಈ ವಿಚಾರವಾಗಿ ನಾವು ಹೋರಾಟ ಮಾಡ್ಕೊಬೇಕಂತೇಳಿ ಪೊಲೀಸ್ ಅಧಿಕಾರಿಗಳಿಂದ ನಾವು ಪೂರ್ವಾನುಮತಿಯನ್ನು ಪಡ್ಕೊಂಡಿದ್ವಿ. ಈ ಒಂದು ವಿಚಾರದಲ್ಲಿ ನಾವು ಹೋರಾಟ ಮಾಡ್ತಾ ಇರ್ಬೇಕಂತ ಇದ್ದೇನೆ. ವಿಚಾರ ಹೋಗಿದ್ ಕೂಡ್ಲೇನೆ ಆಯಮ್ಮ 2 ದಿನದಿಂದ ಬರೋದು ಸ್ಕೂಲ್ ಬರೋಕ್ ಸ್ಟಾಪ್ ಆಗಿದೆ. ಆ ಒಂದು ವಿಚಾರದಲ್ಲಿ ಹೋರಾಟವನ್ನು ನಾವು ಹಿಂದಕ್ಕೆ ತಗೊಂಡು ಆ ಮನವಿಗಳನ್ನ ಹಿಂದೆನೂ ಸಲ್ಲಿಸಿದ್ವಿ. ಇವತ್ತು ಒಂದು ಮನವಿ ಕೊಡ್ತಾ ಇದೀವಿ. ಆ ಮನವಿ ಮೂಲಕ ಸರ್ಕಾರಕ್ಕೆ ಗಮನಕ್ಕೆ ಹೋಗಿ ಯಾವುದೇ ಕಾರಣಕ್ಕೂ ಸರ್ಕಾರದ ಆದೇಶಗಳನ್ನ ಉಲ್ಲಂಘನೆ ಮಾಡಬಾರ್ದು ಸರ್ಕಾರಿ ಅಧಿಕಾರಿಗಳು. ಈ ಒಂದು ವಿಚಾರದಲ್ಲಿ ನಾವು ಕಾನೂನು ಚೌಕಟ್ಟಲ್ಲಿ ಲಕ್ಷ್ಮೀಬಾಯಿ ನಡ್ಕೊಂಡು ಹೋಗಿದ್ದಾರೆ ಅಂತೇಳಿ ಮಾಹಿತಿ ಬಂದಿದೆ. ಇವತ್ತು ನಾವು BO ಸಾಹೇಬ್ರಿಗೂ ಮಾಹಿತಿ ಕೊಟ್ಟಿದ್ದೆ. ಯಲಹಂಕ ಪೊಲೀಸರು ನನಗೆ ಮಾಹಿತಿ ಕೊಟ್ಟಿದ್ರು. ಇಲ್ಲಿನ ಕೆಲವು ಪೊಲೀಸ್ ಗುಪ್ತದಳ ಇಲಾಖೆಯಿಂದ ನನಗೆ ಮಾಹಿತಿ ಕೊಟ್ಟಿದ್ರು. ಅದೇ ಒಂದು ವಿಚಾರದಲ್ಲಿ ಅವ್ರದ್ದು ಒಂದು ಹೋರಾಟನ ಇವತ್ತು ನಾವು ಕೈ ಬಿಡಕ್ಕೆ ವ್ಯವಸ್ಥಿತ ಮಾಡ್ತಾ ಇದೀವಿ. ಮತ್ತೊಂದು ವಿಚಾರ ಏನಂದ್ರೆ, ಇದೇ ಒಂದು ಬ್ಯಾಟರಾಂಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂತ ಮತ್ತೆ ಆಮೇಲೆ ನಮ್ಮ ಕೇರ್ಪುರಂ ಶಿಕ್ಷಣ ಕ್ಷೇತ್ರದ ಅಧಿಕಾರಿಗಳ ವ್ಯಾಪ್ತಿಗೆ ಬರುವಂತ ಸಂತ ಜೇಮ್ಸ್ ಶಾಲೆಯಲ್ಲಿ ಒಂದು ಮಂಜುಳಾ ಅನ್ನೋರು 14 ವರ್ಷಗಳಿಂದ ಒಂದೇ ಶಾಲೆಯಲ್ಲಿ ಅಲ್ಲಿ ವ್ಯಾಸಂಗ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಶಾಲೆ ಖಾಸಗಿ ಶಾಲೆ. ಅಲ್ಲಿ ಕ್ಲಸ್ಟರ್ಗಳಂತ ಮಾಡ್ಕೊಂಡು ಅವ್ರು ಏಕಾಏಕಿ ಮಾಹಿತಿ ಕೊಡ್ತಾರಂತ ಮಂಜುಳಾ ಅವರಿಗೆ ಏಕಾಏಕಿ ಅವ್ರಿಗೆ ವರ್ಗಾವಣೆ ಮಾಡಿದ್ದಾರೆ, ಕಾಕ್ಸ್ಟೌನ್ ಮಾಡಿದ್ದಾರೆ. ಅವರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಬರಬೇಕಾಗಿರೋದ್ರಿಂದ ಸುಮಾರು ಒಂದು 40 ಕಿಲೋಮೀಟರ್ಗಳು ಇಂದ ಬಂದು ಮಕ್ಕಳಿಗೆ ಬೋಧನೆ ಮಾಡ್ಕೊಂಡು ಒಳ್ಳೆ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಒಬ್ಬ ಕಿಡಿಗೇಡಿ ಮತ್ತು ಆಮೇಲೆ 420 ಫಾದರ್ ಕಿರಣ್ ಕುಮಾರ್ ಅನ್ನೋರು ಒಬ್ಬ ವ್ಯಕ್ತಿ ಅಲ್ಲಿ ಬಂದ್ಬಿಟ್ಟು ಹೆಣ್ಮಕ್ಳಿಗೆಲ್ಲ ಒಂದು ಅವಚಕ ಶಬ್ದಗಳಿಂದ ನಿಲ್ಸೋದು, ಆಮೇಲೆ ಅವರು ಅವಹೇಳನಕಾರಿ ಆಗಿ ಮಾತನಾಡೋದು ಇದೆಲ್ಲ ಮಾಡ್ತಾ ಇದ್ರು. ಆಮೇಲೆ ಏಕಾಏಕಿ ಮಂಜುಳಾರನ್ನ ವರ್ಗಾವಣೆ ಮಾಡಿದ್ರು. ಅವ್ರಿಗೆ ಅವ್ರು ನೋಟಿಸ್ ಕೊಡ್ಲಿಲ್ಲ ಮತ್ತು ಯಾವುದೇ ಮಾಹಿತಿ ಕೊಡದಿರ ಮಾಡಿರೋದು ಕಾನೂನು ಬಾಹಿರ. ಈ ಒಂದು ವಿಚಾರನ ನಾವು ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಂತ ರಾಘವೇಂದ್ರ ಸ್ವಾಮಿಗಳ ಹತ್ರ ಮಾತಾಡಿದೀವಿ. ಸಂಬಂಧಪಟ್ಟಂತ ಕೆಲವು ಉನ್ನತ ಸ್ಥಾನದ ಸಚಿವರಿಗೂ ಮತ್ತೆ ಆಮೇಲೆ DDP ಅವರಿಗೂ ಗಮನಕ್ಕೂ ತಂದಿದ್ದೀವಿ. ಆಮೇಲೆ ಮಂಜುಳಾ ಅವ್ರನ್ನ ಜಾತಿ ನಿಂದನೆ ಮಾಡಿ ಬೈದಾಡಿದಿರಂತ ವಿಚಾರದಲ್ಲಿ ವಿಡಿಯೋ ಅವರ ಕಚೇರಿಗೆ ಕರೆಸ್ಬಿಟ್ಟು ವಿಡಿಯೋನು ಇದೆ. ಆ ವಿಡಿಯೋ ಸಮ್ಮುಖದಲ್ಲಿ ಅವ್ರ ಮೇಲೆ FIR ಆಗಬೇಕು. ಈ ವಿಚಾರದಲ್ಲಿ ನಾನು ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು 1/6/2026 ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕಂಪ್ಲೇಂಟ್ ಕೊಟ್ಟರು ಸಹ ಪೊಲೀಸ್ ಅಧಿಕಾರಿಗಳು ಇದುವರೆಗೂ ಅದ್ರ ಬಗ್ಗೆ ಗಮನ ಹರಿಸಿಲ್ಲ, ಆಮೇಲೆ FIR ಮಾಡಲಿಲ್ಲ. ಅವರೊಂದು ಯಾವ್ದೋ ಕಂಪ್ಲೇಂಟ್ ಕೊಟ್ಟವ್ರು ಅಂತ ಹೇಳಿ ನಮಗೆ 3ನೇ ತಾರೀಕು 9ನೇ ತಾರೀಕು ಅವರ ಶಾಲೆ ಮುಂಭಾಗದಲ್ಲಿ ನಾವು ಪತ್ರಿಕಾಗೋಷ್ಠಿಯನ್ನು ನಡೆದಿ ಹೋರಾಟಕ್ಕೆ ಬರ್ಬೇಕಾದ್ರೆ ನಾವು ಅಲ್ಲಿಂದ ನಾವಿಲ್ಲಿ ಜನ ಕರ್ಕೊಂಬರೋಣ ಅಂತಂದ್ರೆ ಪೊಲೀಸ್ ಅಧಿಕಾರಿಗಳು ನಿರ್ಬಂಧನೆಯನ್ನು ಏರಿ ನಮಗೆ ನಿನ್ನೆ ACP ಸಾಹೇಬರು ಚಂದನ್ ಕುಮಾರ್ ಸಾಹೇಬರು ನನ್ನ ಕರೆದು, ಮುನ್ರಾಜರೇ ನೀವು ಹೋರಾಟ ಅಲ್ಲಿ ಇದು ಮಾಡ್ರಿ, ಕಾನೂನು ಚೌಕಟ್ಟಲ್ಲಿ ಏನಿದ್ರು ನಾನು ನಿಮ್ಗೆ ನ್ಯಾಯ ಕೊಡ್ತೀನಿ, ಇಲ್ಲೇನು ಮಾಡಕ್ ಹೋಗ್ರೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಇದೆ, ಹೈಕೋರ್ಟ್ ಆದೇಶ ಇದೆ, ಕೆಲವೊಂದು ಆದೇಶಗಳನ್ನ ಇರೋದ್ರಿಂದ ದಯವಿಟ್ಟು ಮಕ್ಕಳಿಗೆ ಅಡಚಣೆ ಮಾಡಕ್ ಹೋಗ್ಬೇಡಿ ಅಂತ ಹೇಳಿದ್ರು. ಆಯ್ತು, ನನಗೆ ಪರಿಚಯ ಇದ್ದಂತ ಅಧಿಕಾರಿಗಳಿಗೆ ಒಂದು ನಾನು ಗೌರವವನ್ನು ಸಲ್ಲಿಸಿ ಅವರಿಂದ ನಾನು ಒಂದು ಹಿಂಬಾರವನ್ನ ಪಡೆದು ಅವರ ಚೌಕಟ್ಟಲ್ಲೇ ನಾನು ಕೆಲಸ ಮಾಡಕ್ ಬಂದಿದ್ದೀನಿ. ಅನಂತರ ನಾನು ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಾನು ಕೊಡಕ್ ಹೋದಾಗ ಏನೋ ಕಂಪ್ಲೇಂಟ್ ಕೊಡುವಂತ ಸಂದರ್ಭದಲ್ಲಿ ನನಗೆ ಪರಿಚಯ ಇದ್ದಂತ ಮತ್ತೆ ಸ್ನೇಹಿತರು ಆದಂತ ಒಬ್ಬ ASI ಲೋಕೇಶ್ ಅಂತಿದ್ರು. ಆಮೇಲೆ ಅವ್ರ ಪಕ್ಕದಲ್ಲಿ ಇನ್ನೊಬ್ಬ ರೈಟರ್ ಒಬ್ರು ಇದ್ರು. ಲೋಕೇಶ್ ಅವರು ನನ್ಗೆ ಆಪೋಸಿಟ್ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ ಕೂಡಲೇ 10 ಸರಿ ನನ್ನನ್ನ ಕರೆದ್ರು ಸ್ಟೇಷನ್ಗೆ. ಆಮೇಲೆ ನಾನು ಹೋಗಿ ಅಧಿಕಾರಿಗಳಿಗೆ ಗೌರವವನ್ನು ಕೊಟ್ಟು ಅದು ಏನ್ ನಡೆದಿದ್ದು ಎಲ್ಲ ವ್ಯವಸ್ಥಿತ ಮಾಡ್ಕೊಂಡ್ ಬಂದು ನಾನು ಕಂಪ್ಲೇಂಟ್ ಕೊಡೋದ ಹೋಗಂತ ದಿನದಲ್ಲಿ ಕಂಪ್ಲೇಂಟ್ ಅಲ್ಲಿ ಕೊಟ್ರೆ ಇನ್ಸ್ಪೆಕ್ಟ್ರೆ ಸಹಿ ಮಾಡಿರ್ಲಿಲ್ಲ ಎಂಬರಕ್ಕೆ, ಅದಕ್ಕೆ ಸೈನ್ ಹಾಕಿ ನೀವು ತಗೊಂಡೋಗಿ ಅಂತ ನನಗೆ ಹೇಳ್ತಾ ಇದ್ರು. ನಾನು ಹಂಗೆಲ್ಲ ಮಾಡಕ್ಕಲ್ರಿ, ಇನ್ಸ್ಪೆಕ್ಟರ್ ಸೈನ್ ಹಾಕಿ ನನಗೆ ತಗೊಂಡೋಗಿ ಬರ್ತದೆ, ಅವೆಲ್ಲ ಕಾನೂನು ಉಲ್ಲಂಘನೆ ಮಾಡಕ್ಕಾಗುತ್ತೆ, ನೀವು ಹಂಗೆ ಮಾಡಕ್ ಹೋಗ್ಬಿಡ್ರಿ ಅಂತೇಳಿ ನಾನು ಅವ್ರಿಗೆ ಹೇಳಿದೆ. ಆಮೇಲೆ ಹೇಳಿದ್ದೆ ತಿರುಗಿ ಮಾರನೇ ದಿನ ಇನ್ನು ನಿರೀಕ್ಷಿತರು ಬಾಲಾಜಿ ಸಾಹೇಬ್ರು ಸರ್ಕಲ್ ಇನ್ಸ್ಪೆಕ್ಟರ್ ನಮ್ಗೆ ತುಂಬಾ ಆತ್ಮೀಯರಿದ್ರು. ನಾವೆಲ್ಲ ನಮ್ಮ ಹೋರಾಟಗಳೆಲ್ಲ ಗಮನಿಸಿದ್ದಾರೆ. ಆ ಅಧಿಕಾರಿಗಳಿಗೆ ಸರ್ ನಿಮ್ಮ ಪೊಲೀಸ್ ಅಧಿಕಾರಿಗಳು ಹಿಂಗೆ ಮಾಡ್ತಾ ಇದ್ದಾರೆ, ದಯವಿಟ್ಟು ಇವೆಲ್ಲ ಖಂಡನೆ ಆಗಿರ್ತದೆ ಅಂದಾಗ ಲೋಕೇಶ್ ಅವರಿಗೆ ನನ್ನ ಮುಂದೆನೆ ಚೀಮಾರಿ ಹಾಕಿ ಯಾವುದೇ ಕಾರಣ ಅಂತ ಕೆಲಸಗಳು ಮಾಡಕ್ ಹೋಗ್ಬೇಡ್ರಿ, ನೀವು ಯಾಕೆ ಮಾಡ್ತೀರಾ ಅಂತೇಳಿ ಅವ್ರಿಗೆ ವಾರ್ನಿಂಗ್
ಮಾಡಿದ್ರು. ಆಮೇಲೆ ನಾನು ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಸರ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಕೇಸ್ ರಿಜಿಸ್ಟರ್ ಮಾಡಿ ಅಂದಾಗ ಮುನ್ರಾಜ್ ಅವರು ನನ್ನ CM ಅವರು ಪ್ರೋಗ್ರಾಮ್ ಇದೆ 3ನೇ ತಾರೀಕು ಮುಗ್ದಾದ್ಮೇಲೆ ನಾನು ವ್ಯವಸ್ಥಿತವಾದ ಏನ್ ಬೇಕಾ ನಾನು ಮಾಡ್ಕೊಡ್ತೀನಿ ಅಂತಂದು ಹೇಳಿ ಭರವಸೆ ಕೊಟ್ಟವರು ನಮ್ಗೇನು ಇದು ಕೊಡ್ಲಿಲ್ಲ. ನಂತರ ಅವರು ನನಗೊಂದು ಹಿಂಬಾರನ ಕೊಟ್ಟರು. ಹಿಂಬಾರ ಕೊಟ್ಟಂದ್ರೆ ಅವ್ರು ಸಹಿ ಮಾಡಿದ ಹಿಂಬಾರವನ್ನು ನಾನು ಪಡ್ಕೊಂಡ ಸಂದರ್ಭದಲ್ಲಿ ಲೋಕೇಶ್ ಅವರು ತಿರ್ಗಾ ದುರಂಕಾರದ ರೀತಿಯಲ್ಲಿ ಅದೊಂದು ಹಿಂಬಾರವನ್ನು ನೀವು ಕೈಲಿಟ್ಕೊಟ್ರಿ ನಾನು ಫೋಟೋ ತಗೊಂಡು ಡಿಪಾರ್ಟ್ಮೆಂಟ್ ಕೊಡ್ಬೇಕು ಅಂತೇಳಿ ಕಾನೂನು ಉಲ್ಲಂಘನೆ ಮಾಡೋರೆ. ಇದು ದೌರ್ಜನ್ಯ. ಇಮಿಡಿಯೇಟ್ಲಿ ಲೋಕೇಶ್ ಅವ್ರನ್ನ ಅಮಾನತುಗೊಳಿಸಬೇಕು. ಯಾಕಂದ್ರೆ ದಲಿತರಿಗೆ ಯಾವುದೇ ರೀತಿಯಲ್ಲಿ ಅವಮಾನಿಸಬಾರ್ದು. ನಾವೇನು ಫೋಟೋ ಸ್ಲೇಟ್ ಇಟ್ಕೊಂಡು ನಾವು ಕಳ್ರ ನಾವು ಆ ರೀತಿ ಮಾಡಬಾರ್ದು. ಅದು ಖಂಡನೀಯ ಆಗಿರ್ತದೆ. ದಯವಿಟ್ಟು ಆ ವಿಚಾರಗಳಲ್ಲಿ ದೂರ ಇರಬೇಕು. ಆನಂತರ ಅಲ್ಲಿ ಹಿಂದೆ ಇದ್ದಂತ ಒಬ್ಬ ಉನ್ನತ ಅಧಿಕಾರಿಯಾದಂತ ಸರ್ಕಲ್ ಇನ್ಸ್ಪೆಕ್ಟರ್ ಅಂಬರೀಶ್ ಅವರು ಇದ್ರು, ಟ್ರಾನ್ಸ್ಫರ್ ಆಗಿದ್ರು. ಆ ಒಂದು ವಿಚಾರನ ನಾನು ಅಲ್ಲಿ ಕುತ್ಕೊಂಡಿದ್ದಂತ ಕ್ಲರ್ಕ್ ಕೇಳಿದೆ. ಏನಂತ ಕೇಳಿದೆ, ಸರ್ ಇವರು ಅಂಬರೀಶ್ ಸಾಹೇಬ್ರು ಎಲ್ಲೋದ್ರು ಅಂದ್ರೆ ಅವ್ರ ಮನೆಗೆ ಹೋಗಿದಾರಿ ಅಂತಂತ ಹೇಳಿ ಒಂಥರ ಅಧಿಕಾರಿಗಳಿಗೆ ಅವಮಾನ ಮಾಡ್ತಾರೆ ಪೊಲೀಸ್ ಅಧಿಕಾರಿಗಳು. ಇದು ಖಂಡನೆ ಆಗಿರ್ತದೆ. ರೈಟ್ರು ಬಹಳ ದುರಂಕಾರಿ ಆತ್ನು. ಇಮಿಡಿಯೇಟ್ಲಿ ನಮ್ಮ ACB ಮತ್ತು DCP ಸಾಹೇಬ್ರಿಗೂ ಲೆಟರ್ ಕೊಟ್ಟಿದ್ದೀನಿ. ಇವತ್ತು ನಾನು ಮನವಿ ಮೂಲಕ ಅಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ದೀನಿ. ಆ ಇಬ್ಬರು ಅಧಿಕಾರಿಗಳನ್ನ ಇಮಿಡಿಯೇಟ್ಲಿ ಅಮಾನತುಗೊಳಿಸಬೇಕು. ಒಂದ್ ವೇಳೆ ಗೊಳಿಸಿಲ್ಲ ಅಂದ್ರೆ ಸೋಮವಾರ ನಾವು ಇದೇ ವಿಚಾರದಲ್ಲಿ ನಾವು ಪತ್ರಿಕಾಗೋಷ್ಠಿಯನ್ನ ಕರೆದು ಇಮಿಡಿಯೇಟ್ಲಿ ಅವ್ರನ್ನ ಅಮಾನತು ಮಾಡೋವರೆಗೂ ನಾವು ಬಿಡಲ್ಲ. ಆಮೇಲೆ ಈ ವಿಚಾರದಲ್ಲಿ ಈ 420 ಕಿರಣ್ ಕುಮಾರ್ ಅಂತ ಪಾದಾರ್ ಏನಿದಾನೋ ಅವನ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕು, ಅಟ್ರಾಸಿಟಿ ಕೇಸ್ ಫೈಲ್ ಮಾಡಬೇಕು. ಫೈಲ್ ನಾವು ಮಾಡ್ಲಿಲ್ಲ ಅಂದ್ರೆ ಸೋಮವಾರ ನಾವು ಇದರಲ್ಲಿ ಯಾವುದೋ ಪ್ರೆಸ್ ಕ್ಲಬ್ ಅಲ್ಲಿ ಬೃಹತ್ ಪತ್ರಿಕಾ ಮಾಧ್ಯಮ ಮೂಲಕ ನಾವು ಗೋಷ್ಠಿಯನ್ನು ಕರೆದು ಅವ್ರಿಗೆ ಕಾನೂನು ಚೌಕಟ್ಟಿನಲ್ಲಿ ಶಿಕ್ಷೆಗೆ ಒಳಪಡುವಂತ ರೀತಿಯಲ್ಲಿ ನಾವು ಪತ್ರಿಕಾಗೋಷ್ಠಿ ನಡೆದು ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳುತ್ತಾ ಇವತ್ತು ನಮ್ಮ ಒಂದು ಪ್ರತಿಭಟನೆ ಮತ್ತು ಪತ್ರಿಕಾಗೋಷ್ಠಿಯನ್ನು ಕುರಿತು ನನ್ನ ಹೇಳಿಕೆಗಳಿಗೆ ಈ ವಿಚಾರವನ್ನು ಪ್ರಚಾರ ಮಾಡಿ ಎಲ್ಲಾ ರೀತಿಯಲ್ಲಿನೂ ಇಲಾಖೆ ಗಮನಕ್ಕೂ ಹೋಗಿ ಗುಪ್ತದಳಿಯಿಂದ ನಾವು ಮಾಹಿತಿಗಳನ್ನು ಪಡ್ಕೊಂಡು ಆ ಅಧಿಕಾರಿಗಳಿಗೆ ತಕ್ಷಣ ಶಿಕ್ಷೆ ಆಗ್ಬೇಕಂತೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಅಂಬೇಡ್ಕರ್.